ಹಾಗಾಗಿ ಶುರುವಾಗಿರುವಂತಹ ಪಾಠದ ಮೊದಲನೇ ದಿನ ಇದು. ನೀವೆಲ್ಲರೂ ಬಂದು ಸೇರಿದ್ದೀರಿ. ಜಗದೀಶ್ ಶರ್ಮಾ ಸಂಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈಗಾಗಲೇ. ಅವತ್ತು ಕೃಷ್ಣ ಭಗವದ್ಗೀತೆ ಮಾಡಿದ್ದಾದ್ರೂ ಇವತ್ತಿಗೂ ನಮಗೆ ತುಂಬಾ ಪ್ರಸ್ತುತ. ಅದು ಇವತ್ತಿಗೂ ನಮಗೆ ಕಲೀಲಿಕ್ಕಿದೆ. ಎಷ್ಟು ಕಲ್ತ್ರೂ ಮುಗಿದೇ ಇರುವಂತದ್ದು ಅಂತ ಇದ್ದೇ ಇದೆ. ಈ ಹಿಂದೆ ಒಂದ್ಸರಿ ಜಗದೀಶ್ ಶರ್ಮಾ ಸಂಪ ಅವರು ಭಗವದ್ಗೀತೆ ಪಾಠ ಮಾಡಿದಾಗ ಅದರ ಪಾಠ ಕೇಳಿ ಸ್ವತಃ ಅದರಿಂದ ತುಂಬಾ ಅನುಭವ ಮತ್ತು ಅದರಿಂದ ತುಂಬಾ ಕಲಿತು ನನ್ನ ಪರ್ಸನಲ್ ಲೈಫಿಗೆ ಅಪ್ಲೈ ಮಾಡ್ಲಿಕ್ಕೆ ತುಂಬಾ ಉಪಯೋಗ ಆಗಿತ್ತು ನಂಗದು. ಹಾಗಾಗಿ ಅದೇ ತರ ಈ ಸರಿ ಇನ್ನಷ್ಟು ಅಪ್ಲೈ ಮಾಡ್ಲಿಕ್ಕೆ ಸಿಗತ್ತೆ ನನಗೂನು ಎಲ್ಲರಿಗೂನು ಅಂತ ಆ ಯೋಚನೆಯಲ್ಲಿ ಇದ್ದೀನಿ ನಾನು, ಮತ್ತು ಅದು ನಡೆಯುತ್ತೆ ಅಂತ ಕೂಡ. ಇನ್ನು ಹೆಚ್ಚು ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಜಗದೀಶ್ ಶರ್ಮಾ ಸಂಪ ಅವರು ಮುಂದುವರಿಸಬೇಕು ಅಂತ ವಿನಂತಿ. ಜಗದ್ರಣಾಂಗಣೆ ಯಸ್ಯ ಸ್ಮರಣಂ ಜಯ ಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಭಗವದ್ಗೀತೆಯನ್ನ ಕಲಿಬೇಕು ಅನ್ನುವ ಕಾರಣಕ್ಕಾಗಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಕೊಟ್ಟು ಸೇರಿರೋದು ಬಹಳ ಸಂತೋಷದ ವಿಷಯ. ಭಾರತೀಯ ಕಾಲಗಣನೆಯ ಕ್ರಮದಂತೆ 5,000ಕ್ಕೂ ಮಿಕ್ಕಿ ವರ್ಷಗಳ ಹಿಂದೆ ಹುಟ್ಟಿಕೊಂಡ ಸಾಹಿತ್ಯ ಭಗವದ್ಗೀತೆ. ಕಲಿಯುಗ ಆರಂಭ ಆಗಿ 5,000 ವರ್ಷ ಆಯಿತು. ದ್ವಾಪರ ಯುಗದ ಕೊನೆಯ ಹಂತದಲ್ಲಿ ಇದು ನಡೆದಿದ್ದು. ಹಾಗಾಗಿ 5,500 ಅಥವಾ 6,000 ವರ್ಷಗಳ ಹಿಂದೆ ಮಹಾಭಾರತ ನಡೆದಿತ್ತು ಅನ್ನೋದು ಭಾರತೀಯರ ಪಾರಂಪರಿಕ ನಂಬಿಕೆಗೆ ಒಪ್ಪಿತವಾದಂತಹ ಕಾಲಗಣನೆ. ಅಷ್ಟು 1,000 ವರ್ಷಗಳ ಹಿಂದೆ ಆಡಿದ ಮಾತು ಅಥವಾ ಇಬ್ಬರ ನಡುವೆ ನಡೆದ ಸಂವಾದ ಈ ಆಧುನಿಕ ಕಾಲಘಟ್ಟದಲ್ಲಿ ನಮಗೆ ಮತ್ತೆ ಕೇಳಬೇಕು ಅಂತ ಅನ್ನಿಸತ್ತೆ, ಓದಬೇಕು ಅಂತ ಅನ್ನಿಸತ್ತೆ ಅನ್ನೋದೇನೆ ಅದು ಎಷ್ಟು ಮಹತ್ವದ್ದು ಅನ್ನೋದು ಅರ್ಥ ಆಗುತ್ತೆ. ನಿಮಗೆಲ್ಲ ಭಗವದ್ಗೀತೆ ಮಹತ್ವದ್ದು ದೊಡ್ಡದು ಅಂತ ಅನ್ನಿಸಿದ್ರಿಂದಲೇ ನೀವು ಭಗವದ್ಗೀತೆಯ ಕುರಿತು ಆಸಕ್ತಿಯನ್ನ ವಹಿಸಿರೋದು. ನಿಮ್ಮಲ್ಲಿ ಹಲವರು ಭಗವದ್ಗೀತೆಯ ಪ್ರವಚನಗಳನ್ನ ಕೇಳಿರ್ತೀರಿ, ಪಾಠಗಳನ್ನ ಕೇಳಿರ್ತೀರಿ, ಭಗವದ್ಗೀತೆಯ ಬೇರೆ ಬೇರೆ ಅರ್ಥ ವಿವರಣೆಯನ್ನು ವ್ಯಾಖ್ಯಾನವನ್ನು ನೋಡಿರ್ತೀರಿ. ಇನ್ನೆಷ್ಟೋ ಜನ ಭಗವದ್ಗೀತೆಯ ಶ್ಲೋಕಗಳನ್ನ ಅಭ್ಯಾಸ ಮಾಡಿರ್ತೀರಿ, ಹೇಳೋದನ್ನ ಅಭ್ಯಾಸ ಮಾಡಿರ್ತೀರಿ, ಕಂಠಪಾಠ ಮಾಡಿರ್ತೀರಿ. ಹೀಗೆ ಒಂದಲ್ಲ ಒಂದು ನೇರದಲ್ಲಿ ನಿಮ್ಮೆಲ್ಲರಿಗೆ ಭಗವದ್ಗೀತೆಯ ಒಂದು ಸಂಪರ್ಕ ಇದೆ. ಅಥವಾ ಇದೇನೂ ಇಲ್ಲದೆ ಇದ್ರೂ ಭಗವದ್ಗೀತೆ ಅಂತ ಇದೆ, ಅದು ದೊಡ್ಡದು, ಅದನ್ನ ನಾನು ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸಕ್ತಿ ಅಂತೂ ಇದೆ. ಅಂತಹ ಭಗವದ್ಗೀತೆ ಯಾಕೆ ಮುಖ್ಯ, ಅದು ಯಾಕೆ ಬೇಕು ಅನ್ನೋದರ ಕುರಿತು ಈಗ ಹೆಚ್ಚು ಮಾತನಾಡದೆ ನೇರ ಭಗವದ್ಗೀತೆಯ ಒಳಗೆ ಇಳಿದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದನ್ನ ಅರ್ಥ ಮಾಡಿಕೊಳ್ತಾ ಸಾಗೋದು ಅನ್ನೋದು ಬಹಳ ಸುಲಭದ್ದೂ ಅಲ್ಲ ಮತ್ತು ಬಹಳ ಕಷ್ಟದ್ದೂ ಅಲ್ಲ ಅಂತ ಹೇಳ್ಬೇಕು ಇದನ್ನ. ಯಾಕೆಂದ್ರೆ ಭಗವದ್ಗೀತೆಯ ಸಾಲುಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾವಿರ ವರ್ಷಗಳಿಂದ ಪ್ರಯತ್ನ ನಡೆದಿದೆ. ಎಷ್ಟೋ ಜನ ವ್ಯಾಖ್ಯಾನ ಬರೆದಿದ್ದಾರೆ, ಮತ್ತೆ ವ್ಯಾಖ್ಯಾನ ಬರಿತಲೇ ಇದ್ದಾರೆ. ಇನ್ನೂ ಸರಳೀಕರಿಸಿ ಇನ್ನೊಂದು ರೂಪದಲ್ಲಿ ಭಗವದ್ಗೀತೆಯನ್ನ ಹೇಳ್ತಲೇ ಇದ್ದಾರೆ. ಅದರ ಅರ್ಥ ಭಗವದ್ಗೀತೆಯ ವ್ಯಾಪ್ತಿ ದೊಡ್ಡದು ಅಂತ. ಹಾಗಾಗಿ ಅದು ಬಹಳ ಸುಲಭವಾಗಿ ಅರ್ಥ ಆಗಿ ಮುಗಿಯಿತು ಅಂತೇನೂ ಇಲ್ಲ. ಅದರ ಜೊತೆಗೆ ಅಲ್ಲಿ ಬರುವಂತಹ ಹಲವು ವಿಷಯಗಳು, ಜ್ಞಾನ, ಕರ್ಮ ಅಂತೆಲ್ಲ ಹಲವು ವಿಷಯಗಳು ಬರುತ್ತವೆ. ಇವೆಲ್ಲ ನಾವು ಕೇಳಿರದ ವಿಷಯಗಳು. ಹಾಗಾಗಿ ಕೆಲವೊಮ್ಮೆ ಕಬ್ಬಿಣದ ಕಡಲೆ ಅಂತ ಕೂಡ ಅನ್ಸುತ್ತೆ ಭಗವದ್ಗೀತೆ. ನೀವು ಭಗವದ್ಗೀತೆಯ ಅರ್ಥವನ್ನ ಓದೋದಕ್ಕೆ ಪ್ರಯತ್ನಿಸಿದವರಿಗೆ ಏನ್ ಹೇಳ್ತಾ ಇದೆ ಅಂತಲೇ ಗೊತ್ತಾಗದೆ ಇರುವಂತಹ ಶ್ಲೋಕಗಳು ಕಾಣಸಿಗತ್ತೆ. ಹಾಗಾಗಿ 2 ಅಂಶಗಳನ್ನ ನಾನು ಮೊದಲಿಗೆ ನೆನಪಿಸೋದಕ್ಕೆ ಬಯಸೋದೇನಂದ್ರೆ, ಭಗವದ್ಗೀತೆಯ ಕಲಿಕೆ ಕಷ್ಟವೂ ಹೌದು ಮತ್ತು ಸುಲಭವೂ ಹೌದು ಅಂತ.
ಈ ಪಾಠದಲ್ಲಿ ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಸುಲಭವಾಗಿಸೋದಕ್ಕೆ ನಾನಂತೂ ಪ್ರಯತ್ನಿಸ್ತೇನೆ. ನನ್ನ ಸಂಪೂರ್ಣ ಶ್ರಮ ಇದನ್ನ ಅತ್ಯಂತ ಸರಳವಾಗಿ ಸುಲಭವಾಗಿ ಏನ್ ಹೇಳ್ತು ಭಗವದ್ಗೀತೆ ಅನ್ನೋದನ್ನ ಅರ್ಥ ಮಾಡಿಸೋದು. 700 ಶ್ಲೋಕಗಳಿವೆ. 700 ಶ್ಲೋಕಗಳಿಗೆ ಇರುವ ಸಾಮಾನ್ಯ ಅರ್ಥ ಏನು ಅನ್ನೋದೊಂದನ್ನ ಹೇಳೋದ್ರ ಜೊತೆಗೆ ಅದರ ವಿಶೇಷಾರ್ಥ ಏನು ಮತ್ತು ಅದು ನಮಗೆ ಎಷ್ಟು ಪ್ರಸ್ತುತ, ನಮ್ಮ ಇವತ್ತಿನ ಬದುಕಿಗೆ ಅದು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ತಾ ಇದರಲ್ಲಿ ಹೋಗೋಣ. ಕೆಲವೊಮ್ಮೆ ಈ ಪಾಠ ಕೇಳುವಾಗ ನಿಮಗೆ ಶ್ಲೋಕದ ಅರ್ಥವನ್ನ ಹೇಳಿದಾಗ ಏನು ಅರ್ಥ ಆಗ್ಲಿಲ್ಲ ಅಂತ ಅನ್ನಿಸತ್ತೆ, ಖಂಡಿತವಾಗಿ ಅನ್ನಿಸತ್ತೆ. ಅಂತಹ ಎಷ್ಟೋ ಶ್ಲೋಕಗಳು ಇಲ್ಲಿವೆ. ಆಗ ನೀವು ಗಾಬರಿ ಆಗೋದು ಬೇಡ, ಗಡಿಬಿಡಿ ಆಗೋದು ಬೇಡ, ಅದನ್ನ ಕೇಳಿ ಅಷ್ಟೇ. ಆದ್ರೆ ಅದಾದ ಮೇಲೆ ಅದರಲ್ಲಿ ವಿಸ್ತಾರವಾಗಿ ಹೇಳಬೇಕಾದ ಅಂಶಗಳಿದ್ರೆ ನಾನು ಅದನ್ನ ವಿವರಿಸ್ತೀನಿ, ಅದು ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಸಾಕು. ಆದ್ರೆ ಹೇಳುವಾಗ ಮಾತ್ರ ನಾನು ಪ್ರತಿ ಶ್ಲೋಕದ ಅರ್ಥವನ್ನು ಮೊದಲಿಗೆ ಸಾಮಾನ್ಯವಾಗಿ ಹೇಳ್ತೀನಿ. ಅದನ್ನು ಹೇಳಿದಾಗ್ಲೂ ಅದು ನಿಮಗೆ ಕನ್ನಡದಂತೆ ಕೇಳಿಸದೆ ಸಂಸ್ಕೃತದಂತೆಯೇ ಕೇಳಿಸಬಹುದು. ಹಾಗಾಗಿ ಆ ವಿಷಯದಲ್ಲಿ ಗಾಬರಿ ಬೇಡ. ಭಗವದ್ಗೀತೆಯ ಕುರಿತು ಬೇರೆ ಕಡೆಯಲ್ಲಿ ಪಾಠ ಪ್ರವಚನಗಳನ್ನ ಮಾಡುವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಪ್ರತಿ ಶ್ಲೋಕ ಪ್ರತಿ ಶಬ್ದವನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಅರ್ಥ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಅರ್ಥವಾಗುವ ಪ್ರಮುಖ ವಿಷಯಗಳನ್ನ ಮಾತ್ರ ಹಿಡ್ಕೊಂಡು ಹೋಗುವ ಅಭ್ಯಾಸ ಹೆಚ್ಚಿದೆ. ಆದ್ರೆ ಇಲ್ಲಿ ಹಾಗೆ ಮಾಡದೆ ಸಾಧ್ಯವಾದಷ್ಟು ಪ್ರತಿ ಶ್ಲೋಕವನ್ನ ಒಮ್ಮೆ ಅದೇನ್ ಹೇಳ್ತು ಅಂತ ಹೇಳಿ ಹೋಗೋದಕ್ಕೆ ಪ್ರಯತ್ನಿಸ್ತೀನಿ. ಅಲ್ಲಿ ಬಹಳ ಕಷ್ಟದ ವಿಷಯ ಇದ್ರೆ, ಅದು ಬಹಳ ಬೇಕಾಗಿದ್ದಲ್ಲ ಅಂತಂದ್ರೆ ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಕೊಡದೆ. ಯಾಕೆಂದ್ರೆ ಭಗವದ್ಗೀತೆಯನ್ನು ಈ ಬದುಕು ಪಾಠ ಮಾಡ್ತಾ ಇರ್ಬೋದು. ಅಂದ್ರೆ ಮತ್ತೆ ಮತ್ತೆ ಅಲ್ಲ, ಒಂದೊಂದು ಶಬ್ದವನ್ನು ಒಂದೊಂದು ಶ್ಲೋಕವನ್ನು ವಿವರಿಸ್ತಾ ಹೋದ್ರೆ ಒಂದು ಬದುಕು ಸಾಕು ಅನ್ನುವಷ್ಟು ಇದನ್ನ ವ್ಯಾಖ್ಯಾನಿಸಬಹುದು. ನಾವು 700 ಶ್ಲೋಕಗಳ ಕೊನೆವರೆಗೆ ಹೋಗಬೇಕು ಅಂತ ಒಂದು ಸಂಕಲ್ಪ ಇಟ್ಟುಕೊಂಡು ಹೊರಟಿರೋದ್ರಿಂದ ಒಂದು ಸ್ವಲ್ಪ ವೇಗ, ಒಂದು ಸ್ವಲ್ಪ ಸಾವಧಾನ ಎಲ್ಲ ಇಟ್ಟುಕೊಂಡು ಮುಂದುವರಿಯೋಣ. ಪಾಠಗಳನ್ನ ಕೇಳಿದ ಅನಂತರ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ರೆ, ಕ್ಲಿಷ್ಟ ಆಗ್ತಾ ಇದೆ ಅಂತ ಅಂದ್ರೆ, ನೀವು ಅದನ್ನ ತಿಳಿಸುವ ವಿಷಯದಲ್ಲಿ ನೀವು ದಾಕ್ಷಿಣ್ಯ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನಷ್ಟು ಸರಳ ಬೇಕು ಅಂತಲೋ ಇನ್ನೇನೋ ವಿವರಣೆ ಬೇಕು ಅಂತಲೋ ಅನ್ನೋದನ್ನ ನೀವು ಸಚಿನ್ ಅವರ ನಂಬರ್ಗೆ ಮೆಸೇಜ್ ಮಾಡಿ ಖಂಡಿತವಾಗಿ ತಿಳಿಸ್ತಾ ಹೋಗಿ. ಆಗ ಅದನ್ನ ಇನ್ನಷ್ಟು ಸರಳೀಕರಿಸೋದಕ್ಕೆ ಅನುಕೂಲ ಆಗತ್ತೆ. ಸಾಧ್ಯವಾದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ನನಗೆ ಪಾಠ ಮಾಡುವಾಗ ನಿಮ್ಮ ಮುಖಗಳು ಕಂಡ್ರೆ ನಾನು ಮನುಷ್ಯರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಎಲ್ಲರ ವಿಡಿಯೋ ಕ್ಲೋಸ್ ಆಗಿದ್ರೆ ನಾನು ಯಂತ್ರದ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಹಾಗಾಗಿ ನೀವು ವಿಡಿಯೋ ಆನ್ ಮಾಡಿಕೊಂಡ್ರೆ ಸ್ವಲ್ಪ ಅನುಕೂಲ ಇರತ್ತೆ. ನಿಮಗೆ ಅದ್ರ ಬಗ್ಗೆ ಸಮಸ್ಯೆ ಅಂತ ಇದ್ರೆ ಖಂಡಿತ ಬೇಡ, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೇಗೆ ಕೇಳ್ತಾ ಇದ್ರಿ, ಈಗ ಮುಖ ನೋಡದೆ ಮಾತಾಡಿದಾಗ ನನಗೇನ್ ಅನ್ಸುತ್ತೋ ಹೇಳ್ತಾ ಹೋಗ್ತೀನಿ. ನಿಮ್ ಮುಖ ಕಾಣ್ತಾ ಇದ್ರೆ ಅದು ನಿಮ್ಮಲ್ಲಿ ಏನ್ ಪ್ರಭಾವ ಬೀರ್ತಾ ಇದೆ, ಪರಿಣಾಮ ಬೀರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಬೀಜನ ಭೂಮಿಯಲ್ಲಿ ನೆಟ್ಟಾಗ ಅದು ಮೊಳಕೆ ಒಡೆದ ಮೇಲೆ ಗಿಡ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ, ಬೆಳಿತಾ ಇದೆಯೋ ಬೆಳಿತಾ ಇಲ್ವೋ ಅಂತ. ಆದ್ರೆ ಮಣ್ಣಿನ ಒಳಗೆ ಬೆಳೆಯೋದಾದ್ರೆ ನಮಗೇನು ಗೊತ್ತಾಗಲ್ಲ, ಬೀಜ ಬಿತ್ತಿ ಸುಮ್ನೆ ಇರ್ಬೇಕು, ಬಂದ್ರು ಬಂತು ಬರ್ದಿದ್ರಿಲ್ಲ ಅನ್ನೋ ತರ. ಹಾಗಾಗಿ ಮುಖ ಕಂಡಾಗ ಒಂದು ಲಾಭ ಇದೆ. ಹಾಗಾಗಿ ಸಾಧ್ಯ ಆದ್ರೆ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೂ ತೊಂದರೆ ಏನೂ ಇಲ್ಲ, ನಿಮ್ಮ ಇದಕ್ಕೆ ಬಿಟ್ಟಿದ್ದದು. ಹೆಚ್ಚು ಪೀಠಿಕೆಗೆ ಹೋಗದೆ ನಾವು ನೇರ ಭಗವದ್ಗೀತೆಗೆ ಇಳಿಯೋಣ. ಭಗವದ್ಗೀತೆ 18 ಅಧ್ಯಾಯಗಳಿವೆ ಅನ್ನೋದು ನಿಮಗೆ ಗೊತ್ತಿದೆ. ಒಟ್ಟು 700 ಶ್ಲೋಕಗಳಿವೆ ಅದರಲ್ಲಿ. ಈ 700 ಶ್ಲೋಕಗಳಲ್ಲಿ ಪ್ರಧಾನವಾಗಿ ಕೃಷ್ಣ ಮತ್ತು ಅರ್ಜುನ ಮಾತಾಡ್ತಾ ಹೋಗ್ತಾರೆ. ಕೃಷ್ಣ ಮತ್ತು ಅರ್ಜುನರ ನಡುವಿನ ಮಾತುಕತೆ. ಈ ಭಗವದ್ಗೀತೆ ಹೇಗಿದೆ ಅಂದ್ರೆ ಒಂದು ಟೆಕ್ಸ್ಟ್ ಬುಕ್ ತರ ಅಲ್ಲ, ನಮ್ಮ ಪಾಠಗಳಿರತ್ತಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ, ಆ ತರ ಅಲ್ಲ ಇದು. ಇದು ಇಬ್ರು ಮಾತಾಡ್ಕೊಂಡಿದ್ದಾರೆ. ಇದನ್ನ ಆ ಇಬ್ರು ಮಾತಾಡಿದ್ದನ್ನ ವ್ಯಾಸರು ಬರೆದು ಕೊಟ್ಟಿದ್ದಾರೆ. ಇಷ್ಟೇ ಭಗವದ್ಗೀತೆ ಅಂತ. ಏನಾಗಿದೆ ಅಂತ ಅಂದ್ರೆ, ಇಬ್ರು ಮಾತಾಡ್ತಾ ಇರುವಾಗ ಅವರಿಬ್ಬರು ಗೆಳೆಯರು, ಬಹಳ ಆತ್ಮೀಯರು, ಬಹಳ ಕಾಲದಿಂದ ಒಡನಾಡಿದವರು, ಮತ್ತು ಇಬ್ಬರು ವಿದ್ಯಾವಂತರು, ಇಬ್ಬರು ವಿದ್ವಾಂಸರು. ಕೃಷ್ಣ ವಿದ್ವಾಂಸ, ಅರ್ಜುನ ಹೊಸ ವಿದ್ಯಾರ್ಥಿ ಅಂತ ಅಲ್ಲ,
ಅರ್ಜುನನು ಆ ಕಾಲದ ದೊಡ್ಡ ವಿದ್ವಾಂಸನೆ. ಹಾಗಾಗಿ ಇಬ್ಬರು ಆ ವಿದ್ವಾಂಸರ ನಡುವೆ ನಡೆದ ಚರ್ಚೆ. ಅದರಿಂದಾಗಿ ಅದು ಕೆಲವು ಸಲ ನಮ್ಗೆ ಅರ್ಥ ಆಗಲ್ಲ ಅಂತ ಅನ್ಸೋದು. ಯಾಕೆಂದ್ರೆ ಎಷ್ಟೋ ವಿಷಯಗಳನ್ನ ಇಷ್ಟು ಹೇಳಿದ್ರೆ ಅರ್ಜುನನಿಗೆ ಅರ್ಥ ಆಗ್ಬಿಟ್ಟತ್ತೆ. ಹಾಗಾಗಿ ಕೃಷ್ಣ ಮುಂದೋಗ್ಬಿಡ್ತಾನೆ. ಸಾಕು, ಅರ್ಜುನನಿಗೆ ಅರ್ಥ ಆಗಿದೆಯಲ್ಲ ಅಂತ. ಯಾಕೆಂದ್ರೆ ಅವನಿಗೆ ಉದ್ದೇಶ ಸಾವಿರಾರು ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಕೃಷ್ಣ ಹೊರಟಿಲ್ಲ, ಒಬ್ಬನಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೊರಟಿದ್ದಾನೆ ಅರ್ಜುನನಿಗೆ. ಹಾಗಾಗಿ ಅವನಿಗೆ ಅರ್ಥ ಆಯ್ತಾ, ಅದನ್ನ ವಿಸ್ತಾರ ಮಾಡದೆ ಕೃಷ್ಣ ಮುಂದೋಗ್ಬಿಡ್ತಾನೆ. ಎಷ್ಟೋ ಸಲ ನಮಗ ಅರ್ಥ ಆಗದೆ ಇರೋ ಕಾರಣ ಅದು. ಅವತ್ತು ಅರ್ಜುನನಿಗೆ ಏನೆಲ್ಲ ಗೊತ್ತಿತ್ತೋ ಅದು ನಮಗೂ ಗೊತ್ತಿದ್ ಬಿಟ್ರೆ ಭಗವದ್ಗೀತೆನ ಯಾರು ಪಾಠ ಮಾಡ್ಬೇಕಾಗಿಲ್ಲ. ಆದ್ರೆ ಅದು ಗೊತ್ತಿಲ್ಲದೆ ಇರೋದ್ರಿಂದಾಗಿ ಅದು ಕ್ಲಿಷ್ಟ ಅಂತ ಅನ್ಸುತ್ತೆ. 700 ಶ್ಲೋಕಗಳು. ನಿಮಗೆ ಯಾವಾಗ ಅದು ಭಗವದ್ಗೀತೆ ಹುಟ್ಟಿತು ಅಂತ ಗೊತ್ತಿದೆ. ನಮ್ಮ ತರ ಪಾಠ ಅಂತ ಮಾಡಿ ಅದಕ್ಕೊಂದು ಟೈಮಿಂಗ್ ಸೆಟ್ ಮಾಡಿಕೊಂಡು ಕುಳಿತುಕೊಂಡು ಹೀಗಲ್ಲ. ಈಗ ಇಲ್ಲಿ ಹೇಗೆ ಅಂದ್ರೆ, ನಾನು ಪಾಠ ಮಾಡುವ ಮನೋಭಾವದಲ್ಲಿ ಕೂತ್ಕೊಂಡಿದ್ದೀನಿ, ನೀವು ಪಾಠ ಕೇಳಬೇಕು ಅನ್ನೋ ಮನೋಭಾವದಲ್ಲಿಯೇ ಬಂದು ಕುಳಿತುಕೊಂಡಿದ್ದೀರಿ. ಹಾಗಾಗಿ ನಮ್ಮಿಬ್ಬರ ಮನಸ್ಸುಗಳು ಬೇರೆದೇನನ್ನೂ ಗಮನಿಸ್ತಾ ಇಲ್ಲ. ನಮಗೆ ಈ ಪಾಠವೇ ಮುಖ್ಯವಾಗಿರುತ್ತೆ. ಆದರೆ ಸಾಧಾರಣ ಇಂತಹ ವಿಷಯಗಳನ್ನೆಲ್ಲ ಹೀಗೆ ನಾವೊಂದು ಟೈಮ್ ಸೆಟ್ ಮಾಡಿಕೊಂಡು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಒಂದು ಕಾಮಾಗಿ ಕೂಲಾಗಿ ಕೂತ್ಕೊಂಡು ನಡೆಯುತ್ತೆ ಇದು. ಆದರೆ ನಿಮಗ್ ಗೊತ್ತಿದೆ, ಭಗವದ್ಗೀತೆ ಹೀಗೆ ನಡೆದಿಲ್ಲ. ಭಗವದ್ಗೀತೆ ಒಂದು ಬಹಳ ಇಂಥ ಮಾತುಕತೆಗಳು ಹುಟ್ಟದೇ ಇರುವ ಸಂದರ್ಭದಲ್ಲಿ ಹುಟ್ಟಿದೆ. ಈಗ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಇವ್ರು ಬಾಂಬ್ ಹಾಕ್ತಾರೆ, ಅವ್ರು ಬಾಂಬ್ ಹಾಕ್ತಾರೆ. ಇಸ್ರೇಲ್ ನಡುವೆ ಉಳಿದ ಇವ್ರುಗಳ ನಡುವೆ ನಡೀತಾ ಇದೆಯಲ್ಲ, ಎಲ್ಲಿಂದ ಬಾಂಬ್ ಬೀಳತ್ತೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಇವು ಬಂದ್ ಬೀಳ್ತವೆ ಅಂತ ಗೊತ್ತಿಲ್ಲ ಅನ್ನೋ ಸಮಯದಲ್ಲಿ ಆ ಯುದ್ಧದ ಪ್ರಮುಖವಾಗಿರುವ 2 ಜನ ಕೂತ್ಕೊಂಡು ವೇದಾಂತ ಮಾತಾಡ್ತಾ ಕೂತ್ರೆ ಹೇಗಿರಬಹುದು? ಅಂಥ ವಾತಾವರಣದಲ್ಲಿ ಭಗವದ್ಗೀತೆ ಹುಟ್ಟಿದೆ ಅಂತ. ಹಾಗಾಗಿ ಭಗವದ್ಗೀತೆಗೆ ಬಹಳ ಮಹತ್ವ ಬಂದು ಬಿಡುತ್ತೆ. ಮಾತು ಯಾವಾಗ ಹುಟ್ಟಿದೆ ಅನ್ನೋದ್ರ ಮೇಲೆ ಅದರ ಮಹತ್ವ ಬರುತ್ತೆ ಅಂತ. ಈ ಭಗವದ್ಗೀತೆ ಎಲ್ಲ ಆಗಿ 18 ದಿನದ ಯುದ್ಧವೂ ಮುಗಿದು ಪಾಂಡವರು ಗೆದ್ದು ಯುಧಿಷ್ಠಿರ ರಾಜನಾಗುತ್ತಾನಲ್ಲ, ಅಲ್ಲಿವರೆಗೆ ಕೃಷ್ಣ ಅಲ್ಲೇ ಇರ್ತಾನೆ, ಹಾಸ್ತಿನಪುರದಲ್ಲೇ ಇರ್ತಾನೆ. ಅವನು ಇನ್ನೇನು ಹೊರಡ್ಬೇಕು ಊರಿಗೆ, ಬಹಳ ಕಾಲ ಆಗಿದೆಯಲ್ಲ ಬಂದು. ಅವನು ದ್ವಾರಕೆಗೆ ಹೊರಡ್ಬೇಕು ಅಂತ ಅಂದ್ಕೊಂಡಾಗ ಅರ್ಜುನ ಕೇಳ್ತಾನೆ, ನೀನು ಯುದ್ಧದ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಹೇಳಿದೆಯಲ್ಲ, ಅದು ಆ ಯುದ್ಧದ ಒತ್ತಡದ ಕಾಲ ಆಗಿದ್ರಿಂದ ನೀನ್ ಹೇಳಿದ್ದೆಲ್ಲ ನನಗ್ ನೆನಪಿಲ್ಲ, ಇನ್ನೊಂದ್ಸಲ ಹೇಳು ಭಗವದ್ಗೀತೆಯನ್ನ ಅಂತ ಅರ್ಜುನ ಕೇಳ್ತಾನೆ. ಆದ್ರೆ ಆಗ ಕೃಷ್ಣ ಹೇಳ್ತಾನೆ, ಬೈತಾನೆ ಕೃಷ್ಣ, ಎಂತ ಮೂರ್ಖ ನೀನು, ಅದನ್ನ ಮರ್ತ್ಕೊಂಡ್ಬಿಟ್ಟಿಯಲ್ಲ, ನನಗೆ ಕೂಡ ಅದನ್ನ ಮತ್ತೊಮ್ಮೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಅದಾಗೋಯ್ತು ಅವಾಗ ಮಾತಾಡಿದ್ದು. ಅದೇ ಭಗವದ್ಗೀತೆಯನ್ನ ಇನ್ನೊಮ್ಮೆ ನನಗೆ ಹೇಳೋದು ಸಾಧ್ಯವೇ ಇಲ್ಲ ಅಂತ ಸ್ವತಃ ಭಗವಂತನಾದ ಕೃಷ್ಣ ಹೇಳ್ತಾನೆ. ಆದರೂ ಅರ್ಜುನನ ಮೇಲಿನ ಪ್ರೀತಿಯಿಂದ ಮತ್ತೆ ಉಪದೇಶ ಮಾಡ್ತಾನೆ. ಅದನ್ನ ಅನುಗೀತೆ ಅಂತ ಕರೀತಾರೆ. ಅದು ಭಗವದ್ಗೀತೆಗಿಂತ ವಿಸ್ತಾರವಾಗಿದೆ, ದೊಡ್ಡದು. ಆದ್ರೆ ಹಾಗೊಂದು ಅನುಗೀತೆ ಅಂತ ಇದೆ ಅನ್ನೋದೇ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಸಮಾಧಾನವಾಗಿ ಕುಳಿತುಕೊಂಡು ಅವರಿಬ್ರು ವಾತಾವರಣವನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು, ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಡಿಸ್ಟ್ರಾಕ್ಟ್ ಮಾಡುವ ಯಾವ ಅಂಶಗಳೂ ಇಲ್ಲ, ಯುದ್ಧ ಇಲ್ಲ, ಇನ್ನೊಂದಿಲ್ಲ, ಸುಖ ಸಮೃದ್ಧಿ ಎಲ್ಲ ಆದಾಗ ಕುಳಿತುಕೊಂಡು ಮಾತನಾಡಿದ್ದು ಅದೇ ಕೃಷ್ಣ, ಅದೇ ಅರ್ಜುನ ಮಾತನಾಡಿದ್ರು. ಅದನ್ನ ಯಾರು ಓದ್ತಾ ಇಲ್ಲ, ಕೇಳ್ತಾ ಇಲ್ಲ. ಆದ್ರೆ ಯುದ್ಧ ಸನ್ನಿವೇಶದಲ್ಲಿ ಬಂದ ಈ ಮಾತುಕತೆಗಳಿವೆಯಲ್ಲ, ಇದು ಮಾತ್ರ ಇವತ್ತಿಗೂ ಉಳ್ಕೊಳ್ತು ಅಂತ. ಹಾಗಾಗಿ ಇಲ್ಲಿ ಏನು ಮುಖ್ಯ ಆಗತ್ತೆ ಅಂತ ಅಂದ್ರೆ, ಯಾವ ಸನ್ನಿವೇಶದಲ್ಲಿ ಇದು ಹುಟ್ಟಿಕೊಳ್ತು ಅನ್ನೋದೇ ಭಗವದ್ಗೀತೆಯ ವೈಶಿಷ್ಟ್ಯ. ಭಗವದ್ಗೀತೆ ಯಾಕೆ ಮಹತ್ವ ಪಡ್ಕೊಳ್ತು ಅಂದ್ರೆ ಅದು ಯುದ್ಧ ಸನ್ನಿವೇಶದಲ್ಲಿ ಹುಟ್ಕೊಳ್ತು ಅನ್ನೋದೇ. ಹಾಗಾಗಿ ನಿಜವಾಗಿ ಭಗವದ್ಗೀತೆ 2ನೇ ಅಧ್ಯಾಯದಿಂದ ಆರಂಭ ಆಗುತ್ತೆ. ಕೃಷ್ಣನ ಮಾತುಗಳು ಬರೋದು 2ನೇ ಅಧ್ಯಾಯದಿಂದ, ಕೃಷ್ಣನ ಉಪದೇಶ ಬರೋದು 2ನೇ ಅಧ್ಯಾಯದಿಂದ, ಜ್ಞಾನ ಯೋಗದಿಂದ. ಆದರೆ ಭಗವದ್ಗೀತೆ ಅಂತ ನಮಗೆ ಇದನ್ನ ಜೋಡಿಸಿಕೊಟ್ಟ ನಮ್ಮ ಪೂರ್ವಜರು ಈ 1ನೇ ಅಧ್ಯಾಯವನ್ನು ಸೇರಿಸಿಕೊಟ್ಟಿದ್ದಾರೆ. ಅರ್ಜುನ ವಿಷಾದ ಯೋಗ ಅಂತ. ಇಲ್ಲಿ ಕೃಷ್ಣನ ಮಾತು ಕಡಿಮೆ ಅಥವಾ ಇಲ್ಲ. ಇಲ್ಲಿ ಮಾತಾಡೋದು ಯಾರು ಅಂತ ಅಂದ್ರೆ, ಇಲ್ಲಿ ಅರ್ಜುನ ಮಾತಾಡ್ತಾನೆ ಮತ್ತು ಧೃತರಾಷ್ಟ್ರ ಸಂಜಯರು ಮಾತಾಡ್ತಾರೆ. ಭಗವದ್ಗೀತೆಗೆ ಸಂಬಂಧವೇ ಇಲ್ಲ ಅಂತ ಅನ್ಕೋಬೇಕು, ಧೃತರಾಷ್ಟ್ರ ಅವನು ಮಾತಾಡ್ತಾನೆ. ಅಲ್ಲಿಂದ ಆರಂಭ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಭಗವದ್ಗೀತೆ ಯಾವ ಸನ್ನಿವೇಶದಲ್ಲಿ ಹುಟ್ಟಿತು ಅನ್ನೋದೇ
ನಮಗೆ ಭಗವದ್ಗೀತೆಯನ್ನ ಅರ್ಥ ಮಾಡಿಸುವ ಬೀಗದ ಕೀ. ಈ ಅಧ್ಯಾಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಗವದ್ಗೀತೆ ಅರ್ಥ ಆಗುದಿಲ್ಲ. ಅದು ಸುಮ್ಮನೆ ಕಿವಿಗೆ ಕೇಳೋದಕ್ಕಾಗತ್ತೆಯೇ ಹೊರತು ನಮ್ಮೊಳಗಿಳಿದು ಅದು ಜೀರ್ಣ ಆಗೋದಿಲ್ಲ. ನಮ್ಮ ಬದುಕಿಗೆ ಅದು ಎಲ್ಲಿಗೆ ಬೇಕು ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಕುತ್ಕೊಂಡು ಕೇಳ್ತೀವಿ. ಪುರಾಣ ಶ್ರವಣ ಅಂತ ಹಿಂದೆ ಹೇಳ್ತಾ ಇದ್ರು, ಪುಣ್ಯ ಬರುತ್ತೆ ಅಂತ. ಯಾಕೆ ಕೇಳ್ತಾ ಇದೀಯ ಅಂದ್ರೆ, ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ. ಹಾಗೆ ಕೇಳಬಹುದೇ ಹೊರತು ನಾನು ಇದನ್ನ ಅರ್ಥ ಮಾಡ್ಕೋತೀನಿ, ಡೈಜೆಸ್ಟ್ ಮಾಡ್ಕೋತೀನಿ, ನನ್ನ ಡೈಲಿ ಲೈಫ್ ಅಂತ ಒಂದಿದೆಯಲ್ಲ ಅದಕ್ಕೆ ಇದನ್ನ ಬಳಸ್ತೀನಿ. ನನ್ನ ಕಷ್ಟ ನಷ್ಟಗಳಿವೆ, ನನಗೇನೋ ಸಂಕಟ ಇದೆ, ನನಗೇನೋ ಒತ್ತಡ ಇದೆ, ನನ್ ಮುಂದೆ ಏನೋ ಸವಾಲಿದೆ, ಇದನ್ನೆಲ್ಲ ಎದುರಿಸೋದಕ್ಕೆ ನನಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ಈ ಮೊದಲನೇ ಅಧ್ಯಾಯ ಅರ್ಥ ಆದಾಗ ಅಂತ. ಹಾಗಾಗಿ ಈ ಅಧ್ಯಾಯ ಬಹಳ ಮುಖ್ಯ. ಭಗವದ್ಗೀತೆಯಲ್ಲಿ ಭಗವದ್ಗೀತೆ ಅನ್ನೋದು ಮಹಾಭಾರತದ ನಡುವೆ ಇರುವ ಒಂದು ಸಣ್ಣ ಘಟ್ಟ ಅಂತ ಹೇಳ್ಬೇಕು. ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ ಮಹಾಭಾರತದಲ್ಲಿ. ಅವುಗಳಲ್ಲಿ 700 ಶ್ಲೋಕ ಇದೆ. ಯೋಚನೆ ಮಾಡಿ, 1,00,000 ಶ್ಲೋಕಗಳ ನಡುವೆ 700 ಶ್ಲೋಕ ಅಂತ ಅಂದ್ರೆ ಅದು ಎಷ್ಟು ದೊಡ್ಡದು? ಬಹಳ ಚಿಕ್ಕದು, ಎಷ್ಟು ಸಣ್ಣ ಘಟ್ಟ ಅದು. ಆದ್ರೆ ಇಡೀ ಮಹಾಭಾರತವನ್ನೇ ಮರೆಸಿ ಉಳಿಸ್ಕೊಳ್ಳುವಷ್ಟು ದೊಡ್ಡದಾಗಿದೆ ಭಗವದ್ಗೀತೆ ಅಂತ. ಹಾಗಾಗಿ ಈ ಭಗವದ್ಗೀತೆ ಅಂತ ಇಷ್ಟನ್ನ ಜೋಡಿಸಿ ತೆಗೆದುಕೊಟ್ಟವ್ರು ಇದಾರಲ್ಲ, ಅವರಿಗೆ ನಮಸ್ಕರಿಸ್ಬೇಕು ನಾವು. ಮೊದಲು ಮಹಾಭಾರತದಲ್ಲಿ ಇದನ್ನ ಭಗವದ್ಗೀತೆ ಅಂತ ಬೋಧಿಸಿದ್ದಲ್ಲ, ಅಲ್ಲಿ ನಡೆದೋಯ್ತದು. ಅದಕ್ಕೆ ನಂತರ ಬಂದವರು ಇದನ್ನ ಭಗವದ್ಗೀತೆ ಅಂತ ಕರೆದು ಇದಿಷ್ಟನ್ನ ಬೇರ್ಪಡಿಸಿ ಇದರಲ್ಲಿದೆ ತಿಳಿದುಕೊಳ್ಳಬೇಕಾದದ್ದು ಅಂತ ತೆರೆದಿಟ್ರು. ಎಷ್ಟು ಮಹತ್ವದ್ದಾಯ್ತು ಇದು ಅಂದ್ರೆ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅಂತೆಲ್ಲ ಹೇಳೋದಕ್ಕೆ ಬಂದ ನಮ್ಮ ಆಚಾರ್ಯರೆಲ್ಲ ಮೊದಲು ಭಗವದ್ಗೀತೆಗೆ ಭಾಷ್ಯ ಬರೆದ್ರು. ಅವರು ರಾಮಾಯಣ, ಮಹಾಭಾರತ, ಪುರಾಣಗಳು, ಸ್ಮೃತಿಗಳು ಎಷ್ಟೆಷ್ಟು ಗ್ರಂಥಗಳಿದ್ರು ಅವರು ಆಯ್ಕೆ ಮಾಡಿಕೊಂಡಿದ್ ಯಾವುದನ್ನ ಅಂತ ಅಂದ್ರೆ ಭಗವದ್ಗೀತೆಯನ್ನ ಅಂತ. ಇಡೀ ಮಹಾಭಾರತಕ್ಕೂ ಬರಲಿಲ್ಲ ಅವರು ಭಾಷ್ಯವನ್ನ. ಹಾಗಾಗಿ ಇದು ಬಹಳ ಮುಖ್ಯವಾದ ಘಟ್ಟ. ಅದರಲ್ಲಿ ಮೊದಲ ಅಧ್ಯಾಯ ಕೂಡ ಸೇರಿದೆ. ಕೃಷ್ಣನ ಉಪದೇಶ ಇಲ್ಲದೆ ಇದ್ದರೂ ಮೊದಲ ಅಧ್ಯಾಯ ಸೇರಿದೆ. ಅದರಿಂದ ಮೊದಲ ಅಧ್ಯಾಯ ಅಡಿಪಾಯ. ಒಂದು ಭವನ ಕಟ್ಟುವಾಗ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಅಡಿಪಾಯ ಗಟ್ಟಿ ಇದ್ರೆ ಮಾತ್ರ ಮನೆ ಗಟ್ಟಿ ಇರೋದು. ಅಡಿಪಾಯ ಸರಿ ಇಲ್ಲ ಅಂತ ಅಂದ್ರೆ, ಈಗ ಒಂದು 15 ದಿನದಿಂದ ಬೆಂಗಳೂರಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾಗಲೇ ಬಿದ್ದು ಹೋಯ್ತಲ್ಲ, ಅಷ್ಟೇ ಆಗಿಬಿಡುತ್ತೆ. ಗಟ್ಟಿ ಇರಬೇಕಾದದ್ದು ಅಡಿಪಾಯ. ಅಡಿಪಾಯ ಎಷ್ಟು ಗಟ್ಟಿಯೋ ಅಷ್ಟು ಬಿಲ್ಡಿಂಗ್ ಗಳನ್ನ ಎತ್ತರ ಕಟ್ಟುತ್ತಾ ಹೋಗ್ಬೋದು, ಅಷ್ಟು ಫ್ಲೋರ್ ಗಳನ್ನ ಕಟ್ಟುತ್ತಾ ಹೋಗ್ಬೋದು. ಆಳಕ್ಕೆ ಎಷ್ಟು ಇಳಿದಿದೆಯೋ ಅಷ್ಟು ಮೇಲೆ ಗಟ್ಟಿ ಅಂತ. ಮರಗಳಲ್ಲಿ 2 ತರಹದ ಬೇರಿರುತ್ತೆ ಮರಗಳಿಗೆ. ಒಂದು ಡೀಪ್ ಆಗಿ ಅಂದ್ರೆ ಆಳವಾಗಿ ಕೆಳಗೆ ಹೋಗುತ್ತೆ ಮರಗಳದ್ದು, ಇನ್ನು ಕೆಲವು ಅಗಲವಾಗಿ ಹರಡತ್ತೆ. ಸಾಧಾರಣ ಅತ್ಯಂತ ಮಳೆ ಬೀಳುವ ಮಲೆನಾಡು ಪ್ರದೇಶದ ಮರಗಳು, ಅವುಗಳ ಬೇರುಗಳು ಆಳವಾಗಿ ಇಳಿತವೆ. ಹಾಗಾಗಿ ಎಂತ ಮಳೆಗಾಳಿಗೂ ಸುಲಭಕ್ಕೆ ಆ ಮರಗಳು ಬೀಳೋದಿಲ್ಲ. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಮರಗಳು ಬೀಳ್ತವೆ ಒಂದು ಸ್ವಲ್ಪ ಜೋರಾಗಿ ಮಳೆಗಾಳಿ ಬಂದ್ರೆ. ಯಾಕೆಂದ್ರೆ ಇಲ್ಲಿರುವ ಮರಗಳು ಅದು ಆಳಕ್ಕೆ ಇಳಿಯುವ ಬೇರಿನ ಮರಗಳಲ್ಲ, ಅವು ಅಗಲವಾಗಿ ಹರಡುವಂತಹ ಬೇರಿನ ಮರಗಳು. ಆ ಮರ ಯಾಕೆ ಬೀಳ್ತಾ ಇಲ್ಲ, ಈ ಮರ ಯಾಕೆ ಬೀಳ್ತಾ ಇದೆ ಅಂತ ಅಂದ್ರೆ, ಎಷ್ಟು ಆಳಕ್ಕೆ ಇಳಿದಿರತ್ತೋ ಅಷ್ಟು ಮೇಲ್ಗಡೆ ಗಟ್ಟಿ. ಹಾಗಾಗಿ ಅಡಿಪಾಯ ಗಟ್ಟಿ ಇದ್ದಷ್ಟು ಭವನ ದೃಢವಾಗಿ ನಿಲ್ಲತ್ತೆ ಅಂತ. ಆದ್ರಿಂದ ಭಗವದ್ಗೀತೆಯ ಅಡಿಪಾಯ ಮೊದಲನೇ ಅಧ್ಯಾಯ. ಇದು ಚೆನ್ನಾಗಿ ಕೂರ್ಬೇಕು ನಮಗೆ. ಇದು ಚೆನ್ನಾಗಿ ಕೂತ್ರೆ ಮುಂದಿನದ್ದು ಅರ್ಥ ಆಗುತ್ತೆ. ಮೊದಲ ಶ್ಲೋಕ, ನಮ್ಮ ಅರ್ಧ ಗಂಟೆ ಮುಗಿತಾ ಇದೆ. ಮೊದಲ ಶ್ಲೋಕವನ್ನ ಇವತ್ತಿಗೆ ನೋಡೋಣ. ಮೊದಲ ಶ್ಲೋಕದ ಮೊದಲಿಗೆ ಬರೋದು ನಿಮಗೆ ಗೊತ್ತಿದೆ, ಧೃತರಾಷ್ಟ್ರ ಉವಾಚ ಅಂತ ಬರುತ್ತೆ. ಉವಾಚ ಅಂತ ಅಂದ್ರೆ ಹೇಳಿದನು ಅಂತ ಅರ್ಥ. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರನು ಹೇಳಿದನು ಅಂತ ಅರ್ಥ. ಅದಕ್ಕೆ ಉವಾಚ ಉವಾಚ ಅಂತ ನೀವು ಭಗವದ್ಗೀತೆ ಓದುವಾಗ ಕೇಳ್ತೀರಲ್ಲ, ಅವನು ಹೇಳದ ಅಂತ ಹೇಳ್ತಾ ಇರೋದು. ಸಂಭಾಷಣೆಗಳನ್ನ ಬರೆಯುವಾಗ ನೀವು ನಾಟಕಗಳನ್ನ ನೋಡಿದ್ರೆ, ನಾಟಕಗಳ ಬರೆದಿರುತ್ತಲ್ಲ ಅದ್ರಲ್ಲಿ ನೋಡಿದ್ರೆ, ಅದಕ್ಕಿಂತ ಮೊದಲು ಯಾರು ಮಾತಾಡ್ತಾನೋ ಅವನ ಹೆಸರು ಬರೆದಿಟ್ಟಿರ್ತಾರೆ. ಸಂಸ್ಕೃತದಲ್ಲಿ ನಮ್ಮ ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ, ಯಾರು ಹೇಳ್ದ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಯುವಾಚ ಅಂತ ಸೇರಿಸಿ ಬರೀತಾ ಇದ್ರು. ಧೃತರಾಷ್ಟ್ರ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ
ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಧೃತರಾಷ್ಟ್ರ ಇದನ್ನ ಹೇಳ್ತಾನೆ ಅನ್ನೋದಕ್ಕಿಂತ ಧೃತರಾಷ್ಟ್ರ ಕೇಳ್ತಾನೆ. ಕೇಳೋದು ಯಾರನ್ನ ಅಂತ ಅಂದ್ರೆ ಸಂಜಯ. ಸಂಜಯ ಧೃತರಾಷ್ಟ್ರನ ಸಾರಥಿ, ಅಂದ್ರೆ ಡ್ರೈವರ್ ಅಂತ ಅರ್ಥ. ಧೃತರಾಷ್ಟ್ರನ ಸಾರಥಿ ಮಹಾರಾಜ ತನ್ನ ಸಾರಥಿಯಾದ ಸಂಜಯನಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಅಂತ ಅಂದ್ರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಆಸಕ್ತಿಯಿಂದ ಸೇರಿದ ನನ್ನವರು ಮತ್ತು ಪಾಂಡವರು ಏನು ಮಾಡಿದ್ದರು ಸಂಜಯ ಅಂತ ಕೇಳ್ತಾನೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸಮವೇತಾಹ ಸೇರಿದ, ಯುಯುತ್ಸವ ಯುದ್ಧ ಮಾಡುವ ಆಸಕ್ತಿಯಿಂದ ಯುದ್ಧ ಮಾಡುವ ಇಚ್ಛೆಯಿಂದ ಸೇರಿದ ಮಾಮಕಾಹ ನನ್ನವರು ಮತ್ತು ಪಾಂಡವರು ಕಿಂ ಅಕುರುವತ ಏನು ಮಾಡಿದರು ಅಂತ. ಅಂದ್ರೆ ಯುದ್ಧಕ್ಕೆ ಎರಡು ಸೈನ್ಯಗಳು ಎದರ ಬದರಾಗಿ ನಿಂತಿವೆ. ಆಗ ಈ ಮಾತುಕತೆಗಳು ಬರ್ತಾ ಇರೋದು. ಆ ಕಡೆ ಕೌರವ ಸೈನ್ಯ ಇದೆ, ಈ ಕಡೆ ಪಾಂಡವ ಸೈನ್ಯ ಇದೆ. ಎರಡೂ ಒಬ್ಬರಿಗೊಬ್ಬರು ಅಭಿಮುಖರಾಗಿ ನಿಂತಿದ್ದಾರೆ. ಈಗ ಯುದ್ಧ ಆರಂಭ ಆಗಬೇಕು. ಆ ಯುದ್ಧ ಹೇಗೆ ಆರಂಭ ಆಯಿತು ಅಂತ ಧೃತರಾಷ್ಟ್ರನ ಪ್ರಶ್ನೆ. ಅವನು ಕೇಳಿದ್ದು ಯುದ್ಧ ಹೇಗೆ ನಡೀತು ಅನ್ನೋದನ್ನ ಅವನು ಕೇಳೋದಕ್ಕೆ ಹೊರಟಿದ್ದು. ಯಾರು ಮೊದಲು ಆರಂಭ ಮಾಡಿದ್ರು, ಯಾರು ಬಾಣ ಬಿಟ್ರು, ಅದನ್ನ ಯಾರು ಎದುರಿಸಿದ್ರು, ಹೇಗೆ ಎದುರಿಸಿದ್ರು, ಯಾವ ಬಾಣ ಬಿಟ್ರು, ಅದಕ್ಕೆ ಪ್ರತಿಯಾಗಿ ಇನ್ಯಾವ ತರಹದ ಬಾಣ ಹೋಯ್ತು, ಯಾವ ಅಸ್ತ್ರ ಅವರು ಬಿಟ್ರು, ಇವರು ಪ್ರತ್ಯಸ್ತ್ರ ಏನನ್ನು ಬಿಟ್ರು, ಇಂತಹ ಅಂಶಗಳನ್ನ ಅವನು ಕೇಳ್ತಾ ಇದ್ದಿದ್ದು. ಯುದ್ಧದ ವಿವರಣೆ ಅಂದ್ರೆ ಇದೆ, ಯುದ್ಧದ ವರ್ಣನೆ ಅಂದ್ರೆ ಇದೆ. ಇದನ್ನ ಕೇಳೋದಕ್ಕೆ ಹೊರಟಿದ್ದು. ಆದ್ರೆ ಮುಂದೆ ಹೊರದಿದ್ದು ಅದು ಬೇರೆ ಆಯ್ತು. ಯುದ್ಧ ಆರಂಭ ಆಗ್ಲೇ ಇಲ್ಲ, ಬೇರೆದೇನೋ ನಡೀತು ಅನ್ನೋ ಕಡೆಗೆ ಅದು ತಿರುಗಿಕೊಳ್ಳತ್ತೆ. ಅದೇನು ಎತ್ತ ಅನ್ನೋದನ್ನ ಮುಂದೆ ನೋಡ್ಬೇಕು. ಆದ್ರೆ ಈ ಶ್ಲೋಕ ಇದೆಯಲ್ಲ, ಮೊದಲ ಶ್ಲೋಕ ಇದೆಯಲ್ಲ, ಇದರಲ್ಲೇ ಭಗವದ್ಗೀತೆಗೆ ಬೇಕಾದ ಎಲ್ಲ ಅಂಶಗಳು ಇವೆ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಪ್ರಶ್ನೆ ಕೇಳ್ತಾ ಇರೋನು ಧೃತರಾಷ್ಟ್ರ. ಅವನು ಕೇಳುವಾಗ ನನ್ನವರು ಮತ್ತು ಪಾಂಡವರು ಅಂತ ವಿಭಾಗಿಸಿ ಹೇಳ್ತಾನೆ. ನನ್ನವರು ಮತ್ತು ಪಾಂಡವರು ಎರಡು ಪಕ್ಷ ಇದೆಯಲ್ಲ, ನನ್ನವರು ಮತ್ತು ಪಾಂಡವರು. ಪಾಂಡವರು ಅಂದ್ರೆ ಏನರ್ಥ? ಪಾಂಡುವಿನ ಮಕ್ಕಳು. ಪಾಂಡು ಯಾರು? ಧೃತರಾಷ್ಟ್ರನ ತಮ್ಮ, ಒಡ ಹುಟ್ಟಿದ ತಮ್ಮ, ಅವನ ಜೊತೆಗೆ ಹುಟ್ಟಿದ ತಮ್ಮ. ನನ್ನ ಮಕ್ಕಳು ಮತ್ತು ನನ್ನ ತಮ್ಮನ ಮಕ್ಕಳು ಇಬ್ಬರು ಎದುರು ಬದರಾದರಲ್ಲ, ಏನು ನಡೀತು ಅಂತ ಕೇಳ್ತಾನೆ. ಇಲ್ಲಿ ಧೃತರಾಷ್ಟ್ರ ಒಂದು ಕಡೆಗಿದ್ದಾನೆ, ಅರ್ಜುನ ಇನ್ನೊಂದು ಕಡೆಗಿದ್ದಾನೆ. ಈ ಇಡೀ ಅಧ್ಯಾಯದಲ್ಲಿ ನಡೆಯೋದದು. ಧೃತರಾಷ್ಟ್ರನಿಗೆ ಯುದ್ಧ ಹೇಗೆ ನಡೀತು ಅಂತ ಬೇಕಾಗಿದೆ, ನನ್ನ ಮಕ್ಕಳಿಗೂ ಅರ್ಜುನನ ಮಕ್ಕಳಿಗೂ. ಆದ್ರೆ ಅಲ್ಲಿರುವ ಅರ್ಜುನ ತನ್ನ ದೊಡ್ಡಪ್ಪನ ಮಕ್ಕಳೊಂದಿಗೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳೋದು ಮೊದಲನೇ ಅಧ್ಯಾಯ. ನಿಮಗೆ ಗೊತ್ತಿದೆ, ನಾನು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಹೇಳಿದಲ್ಲಿಂದ ಆರಂಭ ಆಗುವುದು. ಅಂದ್ರೆ ಅತ್ಯಂತ ಹಿರಿಯನಾದ ಧೃತರಾಷ್ಟ್ರ ತನ್ನ ಮಕ್ಕಳು ಮತ್ತು ತನ್ನ ತಮ್ಮಂದಿರ ಮಕ್ಕಳಲ್ಲಿ ಭೇದ ಕಾಣ್ತಾ ಇದ್ದಾನೆ. ಇವರು ಬೇರೆ, ನನ್ನವರು ಬೇರೆ ಅಂತ ನೋಡ್ತಾ ಇದ್ದಾನೆ. ಆದ್ರೆ ಅರ್ಜುನ ಇವರು ಬೇರೆ, ಅವರು ಬೇರೆ, ನಾವು ಬೇರೆ ಅಂತ ಯೋಚಿಸ್ತಾ ಇಲ್ಲ ಅರ್ಜುನ. ಇದು ಭಗವದ್ಗೀತೆಯ ಮುಖ್ಯ ಅಂಶ ಅಂತ. ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಅಂಶವೇ ಭಗವದ್ಗೀತೆಯಲ್ಲಿ ಚರ್ಚೆಯಾಗ್ತಾ ಹೋಗುತ್ತೆ. ನಾನು ಅಂದ್ರೆ ಏನು, ನನ್ನದು ಅಂದ್ರೆ ಏನು, ನೀನು ಅಂದ್ರೆ ಏನು, ನಿನ್ನದು ಅಂದ್ರೆ ಏನು, ಇದು ಎಲ್ಲಿಗೆ ಒಂದು ಗಡಿ ಇದೆ, ಎಲ್ಲಿಗೆ ಇದು ನಿಲ್ಲತ್ತೆ, ಏನು ವಿಸ್ತಾರ ಅನ್ನುವ ಎಲ್ಲ ಅಂಶಗಳು ಮುಂದೆ ಚರ್ಚೆಯಾಗುತ್ತೆ. ಹಾಗಾಗಿ ಮೊದಲ ಶ್ಲೋಕದ ಈ ಮಾತೆ ಭಗವದ್ಗೀತೆ ಯಾಕೆ ಹುಟ್ಟಿತು ಅದನ್ನ ಹೇಳ್ತಾ ಇದೆ. ಈ ಮಾಮಕಾಹ ಅನ್ನೋದಿದೆಯಲ್ಲ, ನನ್ನವರು ಅಂತ ಧೃತರಾಷ್ಟ್ರ ಹೇಳೋದಿದೆಯಲ್ಲ, ಅಲ್ಲಿ ಪಾಯಿಂಟ್ ಇದೆ. ಭಗವದ್ಗೀತೆಯ ಕೀ ಇರೋದೇ ಅಲ್ಲಿ ಅಂತ. ನನ್ನವರು ಅನ್ನುವ ಅಂಶದಲ್ಲಿ ಮೋಹ ಕೆಲಸ ಮಾಡ್ತಾ ಇದೆ ಅಂತ. ಕೊನೆಗೆ ಭಗವದ್ಗೀತೆಯ ಕೊನೆಗೆ, ನೀವು ಭಗವದ್ಗೀತೆ ಶ್ಲೋಕ ಗೊತ್ತಿರೋರಿಗೆ ಗೊತ್ತಿರತ್ತೆ, ಅರ್ಜುನ ಕೊನೆಗೆ ಹೇಳೋದು ನಷ್ಟೋ ಮೋಹ ಅಂತ ಹೇಳ್ತಾನೆ. ಮೋಹ ನಷ್ಟವಾಯಿತು, ನನಗಿನ್ನು ಮೋಹವಿಲ್ಲ ಅಂತ.
ಭಗವದ್ಗೀತೆ ಮುಗಿಯೋದು ಮೋಹವಿಲ್ಲ ಅನ್ನೋ ಮಾತಿನಿಂದ ಭಗವದ್ಗೀತೆ ಆರಂಭವಾಗುವುದು ಧೃತರಾಷ್ಟ್ರನಿಗಿದ್ದ ಮೋಹದ ಮಾತಿನಿಂದ. ಇಷ್ಟು ಈ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವ ಶ್ಲೋಕದ ಸಾಧಾರಣ ಅರ್ಥ. ಇದನ್ನ ಮುಂದಿನ ತರಗತಿಯಲ್ಲಿ ಈ ಶ್ಲೋಕ ಹೇಳ್ತಾ ಇರುವ ಇನ್ನಷ್ಟು ಅಂಶಗಳನ್ನ ವಿಸ್ತರಿಸಿಕೊಂಡು ಮುಂದೆ ಹೋಗೋಣ. ಆರಂಭದ ದಿನ ಆಗಿರೋದ್ರಿಂದ ಶ್ಲೋಕಗಳ ಪಾಠ ಕಡಿಮೆ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸಮಯ ಮುಕ್ತಾಯ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಇದನ್ನ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡೋಣ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯಿ. ಯಾರಾದ್ರೂ ಗ್ರೂಪಿಗೆ ಜಾಯಿನ್ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಗ್ರೂಪಿಗೆ ಜಾಯಿನ್ ಆಗಿರಿ. ಯಾವುದೇ